press the bell icon on the YouTube app and never miss another update. Welcome students. Today we are going to learn the exercise 10.4 fourth question. Okay. So page number 83 ಅಲ್ಲಿದೆ ಇದು. ಸೊ ನೋಡ್ಕೊಳ್ಳಿ, ಪೇಜ್ ನಂಬರ್ 83 ಅಲ್ಲಿ ಕೆಲವೊಂದು ವೇಯಿಂಗ್ ಮಷಿನ್ಸನ್ನು ಕೊಟ್ಟಿದ್ದಾರೆ. ವೇಯಿಂಗ್ ಮಷಿನ್ಸ್ನ ಕೊಟ್ಟು ಯಾವ ಆಬ್ಜೆಕ್ಟ್ಸನ್ನು ಅದನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಏನಿದೆ ಕ್ವಶನ್ನು ಅಂದರೆ, ಯು ಮೈಟ್ ಹ್ಯಾವ್ ಸೀನ್ ದೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಲೆನ್ಸಸ್. ಅಂದರೆ ವೇಯಿಂಗ್ ಮಷಿನ್ಸ್ ಇದೆ, ಆ ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಲೆನ್ಸ್ನ ಯಾವ ಆಬ್ಜೆಕ್ಟನ್ನು ನಾವು ವೇ ಮಾಡ್ತೀವಿ ಅನ್ನೋದು ಇಲ್ಲಿ ಲೀಸ್ಟ್ ಮಾಡಬೇಕಾಗಿದೆ. ಓಕೆ, ಫಸ್ಟ್ ವೇಯಿಂಗ್ ಮಷೀನ್, ಪೀಪಲ್ ಹೂ ಬೈ ಓಲ್ಡ್ ನ್ಯೂಸ್ ಪೇಪರ್. ಓಕೆ, ಆ ವೇಯಿಂಗ್ ಮಷೀನ್ನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಪೀಪಲ್ ಹೂ ಬೈ ಓಲ್ಡ್ ನ್ಯೂಸ್ ಪೇಪರ್. ಆ್ಯಂಡ್ ಓಲ್ಡ್ ನ್ಯೂಸ್ ಪೇಪರ್ನ ತೊಗೊತಾರೆ ಆ ವೇಯಿಂಗ್ ಮಷೀನಲ್ಲಿ ವೇ ಮಾಡಿ. ನೆಕ್ಸ್ಟು ಓಲ್ಡ್ ಬುಕ್ ಆ್ಯಂಡ್ ಗಾರ್ಬೇಜ್. ಓಕೆ, ಓಲ್ಡ್ ಬುಕ್, old book and garbage. And garbage ಅಥವಾ ವೇಸ್ಟ್ ಮೆಟೀರಿಯಲ್ ಅಂತಲೂ ಹೇಳ್ಬಹುದು. ಓಕೆ, ಗಾರ್ಬೇಜ್ ವೇಸ್ಟ್ ಮೆಟೀರಿಯಲ್ನ ಆ ವೇಯಿಂಗ್ ಮಷೀನಲ್ಲಿ ಮೆಜರ್ ಮಾಡ್ತಾರೆ. ಓಕೆ, ಪೀಪಲ್ ಬೈ ಓಲ್ಡ್ ನ್ಯೂಸ್ ಪೇಪರ್ಸ್, ಓಲ್ಡ್ ಬುಕ್, ಗಾರ್ಬೇಜ್ ಅಥವಾ ವೇಸ್ಟ್ ಮೆಟೀರಿಯಲ್ನ ಆ ವೇಯಿಂಗ್ ಮಷೀನಲ್ಲಿ ಮೆಜರ್ ಮಾಡ್ತಾರೆ. ಓಕೆ, ವೆಜಿಟೇಬಲ್, ನೆಕ್ಸ್ಟು ಪ್ರಾವಿಷನ್ ಸ್ಟೋರ್ಸ್. ಸೊ ನೆಕ್ಸ್ಟು ವೇಯಿಂಗ್ ಮಷೀನು ಎಲ್ಲಿ ನಾವು ಕಾಣಬಹುದು ಅಂದರೆ ಪ್ರಾವಿಷನ್ ಸ್ಟೋರ್ಸಲ್ಲಿ. ಓಕೆ, ಪ್ರಾವಿಷನ್ ಸ್ಟೋರ್ಸ್ ಟು ಮೆಜರ್ ದ ವೀಟ್, ರೈಸ್, okay, to weigh wheat, rice. Okay, next, vegetable vendors at the marketplace. So third weighing machine na ನಾವು ಎಲ್ಲಿ ನೋಡಬಹುದು ಅಂದರೆ ವೆಜಿಟೇಬಲ್ ವೆಂಡರ್ಸ್. ಓಕೆ, ವೆಜಿಟೇಬಲ್ ಮಾರೋರ ಹತ್ರ ಇರುತ್ತೆ ಆ ಥರ ವೇಯಿಂಗ್ ಮಷೀನ್. ಓಕೆ, ವೆಜಿಟೇಬಲ್ ವೆಂಡರ್ಸ್ ಅಟ್ ದ ಮಾರ್ಕೆಟ್ ಪ್ಲೇಸ್. ಓಕೆ, ಟೊಮ್ಯಾಟೊ, ಟು ವೇ ದ ಟೊಮ್ಯಾಟೊ, potato like. Okay, potato like vegetable vendors ಹತ್ರ ಈ ವೇಯಿಂಗ್ ಮಷೀನ್ ಇರುತ್ತೆ ಟು ವೇ ಟೊಮ್ಯಾಟೊ, ಪೊಟ್ಯಾಟೊ ಲೈಕ್ ಥಿಂಗ್ಸ್. ಓಕೆ, ನೆಕ್ಸ್ಟು ಫೋರ್ತ್ ವೇಯಿಂಗ್ ಮಷೀನು ಸ್ವೀಟ್ ವೆಂಡರ್ಸ್ ಹತ್ರ ಇರುತ್ತೆ ಟು ವೇ ಬರ್ಫಿ. ಸೊ ಬರ್ಫಿನ ವೇ ಮಾಡೋಕ್ಕೆ ಓಕೆ ಸ್ವೀಟ್ ವೆಂಡರ್ಸ್ ಹತ್ರ ಇರುತ್ತೆ ಬರ್ಫಿ, ಲಡ್ಡು. ಓಕೆ, ಲಡ್ಡು ಈ ಥರ ಸ್ವೀಟ್ಸನ್ನು ಅವರು ವೇ ಮಾಡಿ ಕೊಡ್ತಾರೆ. ನೆಕ್ಸ್ಟ್, ಟು ನೋ ದ ವೇಟ್ ಆಫ್ ಎ ಪರ್ಸನ್. ಓಕೆ, ಟು ನೋ ದ ವೇಟ್ ಆಫ್ ಎ ಪರ್ಸನ್. ಸೊ ಟು ವೇ ಪರ್ಸನ್ಸ್ ಅಲ್ಲ, ಹ್ಯೂಮನ್ಸ್. Okay, to use to weigh the humans. Okay, people buy old newspaper, old book, garbage, waste material na ಆ ವೇಯಿಂಗ್ ಮಷೀನಲ್ಲಿ ಮೆಜರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವೆಜಿಟೇಬಲ್ ವೆಂಡರ್ಸ್ ಹತ್ರ ಇರುತ್ತೆ ಈ ಥರ ವೇಯಿಂಗ್ ಮಷೀನು ಟು ವೇ ಟೊಮ್ಯಾಟೊ, ಪೊಟ್ಯಾಟೊ. ಓಕೆ, ಸೊ ಅದು ಎಲ್ಲಿದೆ? ಪೇಜ್ ನಂಬರ್ 83ಯಲ್ಲಿ ವೇಯಿಂಗ್ ಮಷೀನ್, ವೇಯಿಂಗ್ ಇನ್ಸ್ಟ್ರೂಮೆಂಟ್ಸ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ ಪ್ರಾವಿಷನ್ ಸ್ಟೋರ್ಸ್, wheat, rice. Okay, next sweet vendors to weigh the barfi, to laddu. Okay, to know the weight of a person, to weigh humans. Okay, ಈ ಥರ ವೇಯಿಂಗ್ ಇನ್ಸ್ಟ್ರೂಮೆಂಟು ಹ್ಯೂಮನ್ ಬೀಯಿಂಗ್ಸ್ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ವೇಟ್ ಆಫ್ ದ
human beings. Next, fifth one question. Estimate the weight of the following objects and arrange them in ascending order. ಸೊ ಇಲ್ಲಿ ಕೆಲವೊಂದು ಆಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ, ಅದನ್ನು ಅಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು. ವೆಯ್ಟ್ ನೋಡಿಕೊಂಡು ಅದರ ವೆಯ್ಟು ನೋಡಿಕೊಂಡು ಸೊ ಅಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕಾಗಿದೆ. ಓಕೆ, ಸೊ ಏನಿದೆ ಆಬ್ಜೆಕ್ಟ್ಸು ಅಂದರೆ ಬೈಕ್, ಕಾರ್, ಬಸ್, ಸೈಕಲ್, ಆಟೋ. ಓಕೆ, ಯಾವುದು ಫಸ್ಟ್ ಅಂದರೆ ಅಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು. ಓಕೆ, ಅಸೆಂಡಿಂಗ್ ಆರ್ಡರ್ ಅಂದರೆ ಇದರಲ್ಲಿ ಯಾವುದು ತುಂಬ ಚಿಕ್ಕ ಆಬ್ಜೆಕ್ಟು. ಸೊ ನೋಡಿ, ಬೈಕ್, ಕಾರ್, ಬಸ್, ಸೈಕಲ್, ಆಟೋ. ಸೊ ಸೈಕಲ್ ಅಲ್ವಾ, ಇದರ ವೇಟ್ ಏನಾಗಿರುತ್ತೆ, ಲೆಸ್ ಆಗಿರುತ್ತೆ. ಹಾಗಾಗಿ ಇದು ಲೆಸ್ ವೇಟೆಡ್ ಆಗಿರೋದ್ರಿಂದ ನಾವು ಫಸ್ಟು ಇದನ್ನು ತಗೊಳ್ತಾ ಇದ್ದೀವಿ. ಓಕೆ, ಸೈಕಲ್. ಸೈಕಲ್ ಆದಮೇಲೆ ಯಾವುದಿದೆ ಅಲ್ಲಿ, ಸೊ ಬೈಕ್ ಇದೆ. ಸೊ ಯಾವುದಿದೆ, ಬೈಕ್. ಸೊ ಬೈಕ್ ಆದಮೇಲೆ ಸೊ ಅಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು. ಓಕೆ, ಸೊ ಸೈಕಲ್ನ ಬರೆದ್ವಿ. ಆಮೇಲೆ ಬೈಕ್. ನೆಕ್ಸ್ಟ್ ಬೈಕ್ ಆದಮೇಲೆ ಆಟೋ ಅಲ್ವಾ, ಆಟೋ. ಆಟೋ ಆದಮೇಲೆ ಕಾರ್. ಕಾರ್ ಆದಮೇಲೆ ಬಸ್. ಓಕೆ, ಸೊ ಇದನ್ನು ಅಸೆಂಡಿಂಗ್ ಆರ್ಡರಲ್ಲಿ ಬರೆದಿದ್ದೀವಿ ಅಕಾರ್ಡಿಂಗ್ ಟು ದ ವೇಟ್. ಓಕೆ, ಸೊ ಸೈಕಲ್, ಬೈಕ್, ಆಟೋ, ಕಾರ್, ಬಸ್. ಓಕೆ, ಸೊ ನೆಕ್ಸ್ಟ್ our topic is volume. Okay, value. Volume. The quantity of liquids in the container is volume. Andre quantity of liquid andre liquid items andre eno, liquid means liquid substance like milk, water, petrol, diesel, itara liquids iruttallva. ಈ ಲಿಕ್ವಿಡ್ಸಿನ ಕ್ವಾಂಟಿಟಿನ ಒಂದು ಕಂಟೈನರಲ್ಲಿ ತುಂಬಿ ಇಡೋದಕ್ಕೆ ನಾವೇನಂತ ಕರಿತೀವಿ, ವ್ಯಾಲ್ಯೂಮ್ ಅಂತ ಕರಿತೀವಿ. ಓಕೆ, ಸೊ ದ ಕ್ವಾಂಟಿಟಿ ಆಫ್ ಲಿಕ್ವಿಡ್ಸ್ ಇನ್ ದ ಕಂಟೈನರ್ ಈಸ್ ಕಾಲ್ಡ್ ವ್ಯಾಲ್ಯೂಮ್. ಸಪೋಸ್ ಇಲ್ಲಿ 1 ಲೀಟರಿನ ಕಂಟೈನರ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, 1 ಲೀಟರಿನ ಕಂಟೈನರ್ ಇದು 1 ಲೀಟರ್. ಓಕೆ, ಸೊ ನಾನು ಇದರಲ್ಲಿ ಅರ್ಧ ಅಷ್ಟು ವಾಟರನ್ನು ತುಂಬಿಸ್ತೀನಿ. ಓಕೆ, ಅರ್ಧದಷ್ಟು ವಾಟರ್ನ ಈ ಕಂಟೈನರಲ್ಲಿ ಹಾಕ್ತೀನಿ. ಓಕೆ,
ಸೊ ಇದೇನಾಗಿರುತ್ತೆ, ಈ ಕಂಟೈನರ್ನ ಕೆಪಾಸಿಟಿ ಎಷ್ಟು 1 ಲೀಟರು, ಬಟ್ ನಾವು ಹಾಕಿರೋದೇನು ಹಾಫ್ ಅಷ್ಟೇ, ಹಾಫ್ ಆಫ್ ದ ಕಂಟೈನರ್ ಅಷ್ಟೇ ನಾವು ವಾಟರ್ನ ಹಾಕಿದ್ದೀವಿ. ಸೊ ಇದೇನಾಗುತ್ತೆ, ಇದರ ವ್ಯಾಲ್ಯೂಮ್, ಅದು ಎಷ್ಟು ಕ್ವಾಂಟಿಟಿ ಇರುತ್ತೋ ಅದನ್ನು ನಾವೇನಂತ ಕರಿತೀವಿ, ವ್ಯಾಲ್ಯೂಮ್ ಅಂತ ಕರಿತೀವಿ. ನಾವು ಯಾವುದೇ ಲಿಕ್ವಿಡ್ನ ಒಂದು ಕಂಟೈನರಲ್ಲಿ ಹಾಕಿ ಇಡ್ತೀವಲ್ಲ, ಸೊ ಇದನ್ನು ಏನಂತ ಕರಿತೀವಿ, ವ್ಯಾಲ್ಯೂಮ್. ಸೊ ಇದು ನೋಡಿ ಪ್ರಮಾಣ, ಅಂದರೆ ಎಷ್ಟು ಪ್ರಮಾಣ ಇದೆ, ಸೊ ವಾಟರು ಹಾಫ್ ಇದೆ ಅಲ್ವಾ, ಸೊ ಇನ್ನೂ ವಾಟರ್ ಹಾಕಿದ್ರೆ ಸೊ ಫುಲ್ 1 ಲೀಟರ್ ಆಗುತ್ತೆ. ಇದ್ರ ವ್ಯಾಲ್ಯೂಮ್ ಏನಾಗುತ್ತೆ ಅವಾಗ 1 ಲೀಟರ್ ಆಗುತ್ತೆ. ಓಕೆ, ಸೊ ಇದನ್ನು ನಾನು ಅರ್ಧ ಖಾಲಿ ಮಾಡಿದ್ರೆ ಅರ್ಧ ಖಾಲಿ ಮಾಡ್ತೀನಪ್ಪ, ಸೊ ಎಷ್ಟಾಯ್ತದು, ಹಾಫ್ ಲೀಟರ್ ಅಂದರೆ 500 ml, ಹಾಫ್ ಲೀಟರ್ ಆಯಿತು. ಓಕೆ, ಸೊ ಹಾಫ್ ಲೀಟರ್ ಆಯಿತು. ಇದ್ರ ವ್ಯಾಲ್ಯೂಮ್ ಏನು, ಈಗ ಹಾಫ್ ಲೀಟರ್. ಈಗ ಇಷ್ಟು ಹಾಕ್ತೀನಪ್ಪ, ಸೊ ಇದು 3/4 ಅಷ್ಟು ಹಾಕ್ತೀನಿ. ಓಕೆ, ಸೊ ಇದೇನಾಯಿತು, ಮುಕ್ಕಾಲು, ಅಂದರೆ ಇದರ ವ್ಯಾಲ್ಯೂಮ್ ಏನಾಯಿತು, ಸೊ ಮುಕ್ಕಾಲಾಯಿತು ಅಲ್ವಾ. ಸೊ ಸ್ವಲ್ಪ ಹಾಫ್ಗಿಂತ ಸ್ವಲ್ಪ ಜಾಸ್ತಿ ಆಗಿದೆ. ಓಕೆ, ಸೊ ನಾನು ಮತ್ತೆ ಈ ಕಂಟೈನರಲ್ಲಿ ಇಷ್ಟೇ ವಾಟರ್ನ ಹಾಕಿದ್ದೀನಿ. ಸೊ ಇದರ ವ್ಯಾಲ್ಯೂಮ್ ಏನಾಯಿತು, 1 ಪಾರ್ಟ್ ಅಷ್ಟೇ. ಓಕೆ, ಸೊ ನಾವು ಯಾವುದೇ ಒಂದು ಕಂಟೈನರಲ್ಲಿ ಕ್ವಾಂಟಿಟಿ ಆಫ್ ಲಿಕ್ವಿಡ್ನ ಎಷ್ಟು ಹಾಕ್ತೀವೋ ಅದು ಏನು ಅಂದ್ಕೊಳ್ಳುತ್ತೆ, ವ್ಯಾಲ್ಯೂಮ್ ಅಂದ್ಕೊಳ್ಳುತ್ತೆ, ಪ್ರಮಾಣ. ಅದರ ಪ್ರಮಾಣ ಏನಾಗಿರುತ್ತೆ ಅಷ್ಟೇ ಆಗಿರುತ್ತೆ. ಓಕೆ, ನಿಮಗೆ ಗೊತ್ತಾಗಿದ್ದಾನ ವ್ಯಾಲ್ಯೂಮ್ ಅಂದರೆ ಏನು ಅಂದರೆ, ಎಷ್ಟು ಲಿಕ್ವಿಡ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ನ ಯಾವುದೇ ಒಂದು ಕಂಟೈನರ್ನಲ್ಲಿ ಹಾಕಿ ಇಡ್ತೀವಲ್ಲ ಅದನ್ನು ನಾವೇನಂತ ಕರಿತೀವಿ, ಸೊ ವ್ಯಾಲ್ಯೂಮ್ ಅಂತ ಕರಿತೀವಿ. ಓಕೆ, ವ್ಯಾಲ್ಯೂಮ್. ಸೊ ಇಲ್ಲಿ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ, ವಾಟರ್ ಬಾಟಲ್. ಓಕೆ, ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಫಸ್ಟ್ ಮೇನು, ಸೊ ನಮಗೇನು ಕೇಳಿದ್ದಾರೆ, ಅಕಾರ್ಡಿಂಗ್ ಟು ಸೀರಿಯಲ್ ನಂಬರ್ ನೇಮ್ ದ ಕಂಟೈನರ್ ಆ್ಯಂಡ್ ಯೂಸಸ್, ಅದರ ಯೂಸಸ್ ಏನು ಅಂತ ಕೇಳಿದ್ದಾರೆ. ಸೊ ಈ ವಾಟರ್ ಬಾಟಲಿನ ಯೂಸಸ್ಸು ಮತ್ತು ನೇಮ್ ಬರಿಬೇಕು. ಓಕೆ, ಸೊ ಇದು ಏನು ವಾಟರ್ ಬಾಟಲ್ ಆಗಿರೋದ್ರಿಂದ ನಾನು ಇಲ್ಲಿ ಕಾಲಮಲ್ಲಿ ಸೊ ಪ್ಲಾಸ್ಟಿಕ್ ಬಾಟಲ್, ಇದು ಪ್ಲಾಸ್ಟಿಕ್ ಬಾಟಲ್ ತಾನೆ, ಸೊ ಪ್ಲಾಸ್ಟಿಕ್ ಬಾಟಲ್ ಅಂತ ಬರ್ಕೊಳ್ತೀನಿ. ಪ್ಲಾಸ್ಟಿಕ್ ಬಾಟಲ್. ಪ್ಲಾಸ್ಟಿಕ್ ಬಾಟಲ್, ನೇಮ್ ಆಫ್ ದ ಕಂಟೈನರ್. Name of the container is plastic bottle. Use ಏನು, to carry water during journey. To carry water during journey. To carry water during journey. Okay. ಸೊ ಪ್ಲಾಸ್ಟಿಕ್ ಬಾಟಲ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸೊ ಟು ಕ್ಯಾರಿ ದ ವಾಟರ್. ಓಕೆ, ಟು ಕ್ಯಾರಿ ವಾಟರ್. ನೆಕ್ಸ್ಟು ಯೂಸ್. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 1 ಕಪ್ಪು ಮತ್ತು 1 ಸಾಸರ್ ಕೊಟ್ಟಿದ್ದಾರೆ. ಕಪ್ ಆ್ಯಂಡ್ ಸಾಸರ್. ಓಕೆ, ಕಪ್ ಆ್ಯಂಡ್ ಸಾಸರ್. ಸೊ ಇದರ ನೇಮ್ ಬರಿಬೇಕು ಮತ್ತು ಯೂಸ್ ಬರಿಬೇಕು. ಓಕೆ, ಇದರ ನೇಮು ಮತ್ತು ಯೂಸ್ ಬರಿಬೇಕು. ಕಪ್ ಆ್ಯಂಡ್ ಸಾಸರ್. ನೋಡಿ, ಕಪ್ ಆ್ಯಂಡ್ ಸಾಸರ್. ಇದರ ನೇಮ್ ಬರೆದೆ ಕಪ್ ಆ್ಯಂಡ್ ಸಾಸರ್ ಅಂತ. ಸೊ ಇದರ ಯೂಸ್ ಏನು, ಟು ಡ್ರಿಂಕ್ ಟೀ ಆರ್ ಕಾಫಿ. ಟು ಡ್ರಿಂಕ್ ಟೀ ಆರ್ ಕಾಫಿ. ಓಕೆ, ಟು ಡ್ರಿಂಕ್ ಟೀ ಆರ್ ಕಾಫಿ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ಒಂದು ಸಿಂಟೆಕ್ಸ್ ಇದೆ. ಓಕೆ, ಸೊ ಸಿಂಟೆಕ್ಸ್ ಇದೆ.
ಸಿಂಟೆಕ್ಸ್. ಓಕೆ, ಇದರ ಹೆಸರು ಬರಿಬೇಕು. ಓಕೆ, ಸೊ ಸಿಂಟೆಕ್ಸ್ ಅಥವಾ ವಾಟರ್ ಟ್ಯಾಂಕ್ ಅಂತಲೂ ಕರಿಬಹುದು. ಓಕೆ, ಸೊ ಇದರ ಯೂಸ್ ಏನು? ಟು ಸ್ಟೋರ್ ವಾಟರ್, ಟು ಸ್ಟೋರ್ ವಾಟರ್. ಟು ಸ್ಟೋರ್ ವಾಟರ್. ಓಕೆ, ಸೊ ಬಾಟಲ್ ಆಯಿತು, ಕಪ್ ಆ್ಯಂಡ್ ಸಾಸರ್ ಆಯಿತು, ಸಿಂಟೆಕ್ಸ್ ಆಯಿತು. ಟು ಸ್ಟೋರ್ ವಾಟರ್. ನೆಕ್ಸ್ಟ್ ಫೋರ್ತ್ ಒನ್, ಓಕೆ, ನೆಕ್ಸ್ಟು ಬ್ಯಾಗ್ ಇದೆ. ಒಂದು ಗ್ರೇನ್ ಬ್ಯಾಗು, ರೈಸ್ ಬ್ಯಾಗು ಬ್ಯಾಗ್ ಇದೆ. ಗ್ರೇನ್ ಬ್ಯಾಗು ಅಥವಾ ಅದನ್ನು ರೈಸ್ ಬ್ಯಾಗು ಅಂತ ಹೇಳಬಹುದು. ಓಕೆ, ಬ್ಯಾಗ್. ಅದರ ಯೂಸ್ ಏನು? ಬ್ಯಾಗಿನ ಯೂಸ್ ಏನು ಅಂದರೆ ಟು ಸ್ಟೋರ್ ಗ್ರೇನ್ಸ್, ಟು ಸ್ಟೋರ್ ಗ್ರೇನ್ಸ್. ಓಕೆ, ಟು ಸ್ಟೋರ್ ದ ಗ್ರೇನ್ಸ್. ನೆಕ್ಸ್ಟ್ ಬಕೆಟ್ ಇದೆ. ಓಕೆ, ಒಂದು ಬಕೆಟ್ ಇದೆ. ಓಕೆ, ಬಕೆಟ್. ಸೊ ನೇಮ್ ಬರಿಬೇಕು, ಬಕೆಟ್. ಟು ಸ್ಟೋರ್, ಟು ಕ್ಯಾರಿ ವಾಟರ್, ಟು ಕ್ಯಾರಿ ವಾಟರ್. ಕ್ಯಾರಿ ವಾಟರ್. ಫ್ರೂಟ್ ಬ್ಯಾಸ್ಕೆಟ್ ಇದೆ. ನೆಕ್ಸ್ಟು ಒಂದು ಬ್ಯಾಸ್ಕೆಟ್ ಇದೆ, ಫ್ರೂಟ್ ಬ್ಯಾಸ್ಕೆಟು. ಸೊ ಫ್ರೂಟ್ ಬ್ಯಾಸ್ಕೆಟ್ಸ್. ಫ್ರೂಟ್ ಬ್ಯಾಸ್ಕೆಟ್. ಓಕೆ, ಸೊ ಇದು ಫ್ರೂಟ್ ಬ್ಯಾಸ್ಕೆಟನ್ನು ಫ್ರೂಟ್ ಬ್ಯಾಸ್ಕೆಟ್. ಫ್ರೂಟ್ ಬ್ಯಾಸ್ಕೆಟ್ ಯೂಸ್ ಏನು? ಟು ಕ್ಯಾರಿ ಫ್ರೂಟ್ಸ್, ಟು ಕ್ಯಾರಿ ಫ್ರೂಟ್ಸ್ ಅಥವಾ ಟು ಸ್ಟೋರ್ ಫ್ರೂಟ್ಸ್ ಅಥವಾ ಟು ಕ್ಯಾರಿ ಫ್ರೂಟ್ಸ್. ಓಕೆ, ಟು ಕ್ಯಾರಿ ಫ್ರೂಟ್ಸ್. ನೆಕ್ಸ್ಟ್ ಪಾಟ್ ಇದೆ. ಓಕೆ, ಒಂದು ಪಾಟ್ ಇದೆ. ಸೊ ಸ್ಟೋರ್ ವಾಟರ್. ಪಾಟಿನ ಯೂಸ್ ಏನು? ಟು ಸ್ಟೋರ್ ವಾಟರ್. ಓಕೆ, ಟು ಸ್ಟೋರ್ ವಾಟರ್. ನೆಕ್ಸ್ಟ್ ಲಾಸ್ಟ್ ಒಂದು ಮಿಲ್ಕ್ ಕ್ಯಾನ್ ಇದೆ. ಮಿಲ್ಕ್ ಕ್ಯಾನ್. ಸೊ ನಾನು ಮಿಲ್ಕ್ ಕ್ಯಾನ್ ಅಂತ ಬರೀತಾ ಇದ್ದೀನಿ. ಮಿಲ್ಕ್ ಕ್ಯಾನ್ ಟು ಕ್ಯಾರಿ ಮಿಲ್ಕ್. ಸೊ ಇಲ್ಲಿ ನೋಡಿ, ಎಲ್ಲ ಆಬ್ಜೆಕ್ಟ್ಸ್ ನೇಮು ಬರೆದಿದ್ದೀನಿ, ಅದರ ಯೂಸಸ್ ಏನೂ ಬರೆದಿದ್ದೀನಿ. ಎಲ್ಲ ಆಬ್ಜೆಕ್ಟ್ಸಲ್ಲೂ ಒಂದೊಂದು ಥರ ಥಿಂಗ್ಸ್ ಇದೆ ಅಲ್ವಾ. ಸೊ ನೋಡಿ, ಬ್ಯಾಗಲ್ಲಿ ಗ್ರೇನ್ಸ್ ಇದೆ, ಬಕೆಟಲ್ಲಿ ವಾಟರ್ ಇದೆ, ಫ್ರೂಟ್ ಬ್ಯಾಸ್ಕೆಟಲ್ಲಿ ಫ್ರೂಟ್ಸ್ ಇದೆ. ಸೊ ಪಾಟಲ್ಲಿ ವಾಟರ್ ಇದೆ. ಸೊ ಮಿಲ್ಕ್ ಕ್ಯಾನು, ಸೊ ಮಿಲ್ಕ್ ಇದೆ. ಸೊ ಅದಕ್ಕೆ ದ ಕ್ವಾಂಟಿಟಿ ಆಫ್ ಲಿಕ್ವಿಡು ಅಥವಾ ಕ್ವಾಂಟಿಟಿ ಆಫ್ ಸಾಲಿಡ್ಸು ಆಗಿರಬಹುದು. ಇದರಲ್ಲಿ ಫ್ರೂಟ್ಸು ಇದೆ ಮತ್ತು ಗ್ರೇನ್ಸು ಇದೆ. ಸೊ ಅದರ ವ್ಯಾಲ್ಯೂಮ್ ಎಷ್ಟಿರಬೇಕು ಅಷ್ಟು ಆಬ್ಜೆಕ್ಟ್ಸು ಅದರಲ್ಲಿ ಇದೆ ಅಲ್ವಾ. ಸೊ ನೆಕ್ಸ್ಟ್ ಇದೇನಾಗಿದೆ ಅಂದರೆ, ಅಬ್ಸರ್ವ್ ದ ಗಿವನ್ ಪಿಕ್ಚರ್, ಐಡೆಂಟಿಫೈ ದ ಕಂಟೈನರ್ಸ್ ದಟ್ ಆರ್ ನಂಬರ್ಡ್. ಅಂದರೆ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ನಿಮ್ಮ ಬುಕ್ಕಲ್ಲಿ. 87 ಪೇಜಲ್ಲಿದೆ. ಅದು ಯಾವ ಪೇಜಲ್ಲಿದೆ? 87 ಪೇಜಲ್ಲಿದೆ.
ಓಕೆ, ಸೊ 87 ಪೇಜಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಪಿಕ್ಚರ್ ಕೊಟ್ಟು ಕೆಲವೊಂದು ಆಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ. ಆ ಆಬ್ಜೆಕ್ಟ್ಸನ್ನು ನಾವು ಏನು ಮಾಡಬೇಕಾಗಿದೆ, ಇಲ್ಲಿ ಲೀಸ್ಟ್ ಮಾಡಬೇಕಾಗಿದೆ. ಓಕೆ, ಮಾಡೋಣವಾ? ಸೊ ಫಸ್ಟು ನಂಬರ್ 1 ಅಂದರೆ ನಂಬರ್ಸ್ ಹಾಕಿದ್ದಾರೆ. ಎಲ್ಲ ಆಬ್ಜೆಕ್ಟ್ಸ್ಗೂ ಏನು ನಂಬರ್ಸ್ ಹಾಕಿದ್ದಾರೆ. ಅದು ಯಾವ ಆಬ್ಜೆಕ್ಟು ಅಂತ ಐಡೆಂಟಿಫೈ ಮಾಡಿ ನಾವು ಬರಿಬೇಕಾಗಿದೆ. ಸೊ ಫಸ್ಟ್ ನಂಬರಲ್ಲಿ ಬಕೆಟ್ ಇದೆ. ಓಕೆ, ಬಕೆಟ್ನ ನಾನು ಫಸ್ಟ್ ನಂಬರ್ ಬಕೆಟ್ ಅಂತ ಇದೆ. ಓಕೆ, ಬಕೆಟ್. ಆ ಪಿಕ್ಚರ್ನ ನೋಡಿ ಅದನ್ನು ಐಡೆಂಟಿಫೈ ಮಾಡಿ ಇಲ್ಲಿ ಬರಿಬೇಕು. ಓಕೆ, ಫಸ್ಟ್ ಏನಿದೆ ಬಕೆಟ್. ಸೆಕೆಂಡು ಸಿಂಟೆಕ್ಸ್. ಸೆಕೆಂಡ್ ಯಾವುದಕ್ಕಿದೆ, ಸೆಕೆಂಡ್ ನಂಬರ್ ಯಾವುದಕ್ಕಿದೆ, ಸಿಂಟೆಕ್ಸ್. ಥರ್ಡ್ ನಂಬರ್ ಯಾವುದಕ್ಕಿದೆ ಅಂದರೆ ಪಾಟ್ಗಿದೆ. ಓಕೆ, ಪಾಟ್. ಸೊ ಪಾಟ್. ಫೋರ್ತ್ ಒನ್ ಈಸ್ ಡ್ರಮ್. ಓಕೆ, ಫೋರ್ತ್ ಒನ್ ಏನು ಡ್ರಮ್ ಆಗಿದೆ, ಡ್ರಮ್. ಫಿಫ್ತ್ ಒನ್ ಕಪ್. ಫಿಫ್ತ್ ಒನ್ ಏನಿದೆ, ಕಪ್ ಇದೆ. ಸೊ ಕಪ್ನ ನಾನು ಬರಿತಾ ಇದ್ದೀನಿ. ಸೊ ನೆಕ್ಸ್ಟು ಸಿಕ್ಸ್ತ್ ಒನ್ ವಾಟರ್ ಕ್ಯಾನ್. ವಾಟರ್ ಕ್ಯಾನ್. ಓಕೆ, ಸೊ ಪ್ಲ್ಯಾಂಟ್ಸಿಗೆ ವಾಟರ್ ಹಾಕ್ತೀವಲ್ವಾ, ಸೊ ಆ ವಾಟರ್ ಕ್ಯಾನ್ ಆಗಿದೆ. ಸೊ ಇಲ್ಲಿ ನಾವು ಎಕ್ಸಸೈಸ್ 10.5. ಸೊ ಬಕೆಟ್, ಸಿಂಟೆಕ್ಸ್, ಪಾಟ್, ಡ್ರಮ್, ಕಪ್ ಆ್ಯಂಡ್ ವಾಟರ್ ಕ್ಯಾನ್. ನಂಬರ್ಸ್ನ ನೋಡಿ ಯಾವುದು ಆಬ್ಜೆಕ್ಟ್ ಅಂತ ಐಡೆಂಟಿಫೈ ಮಾಡಿ ಬರಿಬೇಕು. ಸೊ ಪೇಜ್ ನಂಬರ್ 87 ಇದೆ ಪಿಕ್ಚರ್. Okay, so exercise 10.5. Exercise 10.5. Observe the container given below and answer the questions. Okay, ಇಲ್ಲಿ ಕೆಲವೊಂದು ಕಂಟೈನರ್ಸ್ ಇದೆ, ಅದನ್ನು ನೋಡಿ ನಾವು ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ಮಾಡಬೇಕು. ಓಕೆ, ಮಾಡೋಣವಾ? ಸೊ ಇಲ್ಲಿ ಫಸ್ಟು ಸಿಂಟೆಕ್ಸ್ ಇದೆ. Syntax. Okay, mug, mug, pot, ಓಕೆ. ಸೊ ಪಾಟ್ ಇದೇನಾಗಿದೆ, ಜಗ್ ಆಗಿದೆ. ಜಗ್, ಗ್ಲಾಸ್, ಬಾಟಲ್, ವಾಟರ್ ಕಂಟೈನರ್. ಓಕೆ, ಇದನ್ನು ನೋಡಿ ನಾವು ಇಲ್ಲಿ ಆನ್ಸರ್ಸ್ನ ಬರೀಬೇಕಾಗಿದೆ. ದ ಆಬ್ಜೆಕ್ಟ್ಸ್ ಲೀಸ್ಟ್ ಕೆಪಾಸಿಟಿ ಈಸ್, ಯಾವುದು ಇದರಲ್ಲಿ ಲೀಸ್ಟ್ ಕೆಪಾಸಿಟಿ ಆಗಿರೋದು, ವ್ಯಾಲ್ಯೂಮ್ ಯಾವುದು ಕಡಿಮೆ ಇರೋದು ಇದರಲ್ಲಿ? ಸೊ ಗ್ಲಾಸ್ ಅಲ್ವಾ?
ಸಾರಿ ಕೆಪಾಸಿಟಿ ಅಂದರೆ ಅದರ ಅಂದರೆ ಕೆಪಾಸಿಟಿ ಅಂದರೆ ನಿಮಗೆ ಕೆಪಾಸಿಟಿ. ಸೊ ಇಲ್ಲಿ ಸೊ 1 ಲೀಟರು ಕಂಟೈನರ್ ಅಂತ ಹೇಳಿದೆ ಆಗಲೇ, 1 ಲೀಟರ್ ಕಂಟೈನರ್. ಓಕೆ, ಇದರಲ್ಲಿ ನಾವು ಹಾಫ್ ಅಂದರೆ ಅರ್ಧದಷ್ಟು ಏನು ಮಾಡಿದ್ವಿ, ವಾಟರ್ನ ಹಾಕಿದ್ವಿ. ಓಕೆ, ಅದೆಷ್ಟಾಗಿತ್ತು 500 ಲೀಟರ್ ಅಂದರೆ 500 ಅರ್ಧ ಅಂದರೆ 500 ml ಅಷ್ಟು ನಾವು ಇದರಲ್ಲಿ ವಾಟರ್ನ ಹಾಕಿದ್ವಿ. ಅಂದರೆ 1 ಲೀಟರಷ್ಟು ಕಂಟೈನರ್ ಇದೆ ಅಂದರೆ ಅದಕ್ಕೆ ನಾವು ಹಾಫ್ ಅಂದರೆ ಅರ್ಧದಷ್ಟು ಏನಾಗಿತ್ತು, ವಾಟರ್ ಆಗಿತ್ತು. ಸೊ ಅದರ ವ್ಯಾಲ್ಯೂಮ್ ಏನಾಗಿತ್ತು, ಅರ್ಧ. ಓಕೆ, ಸೊ ಈಗ ಈ ಕಂಟೈನರ್ನ ಕೆಪಾಸಿಟಿ ಎಷ್ಟಿದೆ, ಒಂದೇ 1 ಲೀಟರ್. ಓಕೆ, ಒಂದೇ 1 ಲೀಟರ್ ಇದೆ. ಓಕೆ, ಸೊ ಈ ಕಂಟೈನರ್ನ ಕೆಪಾಸಿಟಿ ಏನು, 1 ಲೀಟರ್. ನಾವು ಇದರಲ್ಲಿ 2 ಲೀಟರ್ಸ್ ವಾಟರ್ನ ಹಾಕ್ತೀವಿ ಅಂದರೆ ಆಗೋದಿಲ್ಲ, ಯಾಕಂದರೆ ಕೆಪಾಸಿಟಿ ಎಷ್ಟು ಆ ಕಂಟೈನರ್ದು, ಸೊ 1 ಲೀಟರ್ ಆಗಿರೋದ್ರಿಂದ ಸೊ 1 ಲೀಟರ್ ಮಾತ್ರ ನಾವು ವಾಟರ್ ಹಾಕ್ಬೋದು, 2 ಲೀಟರ್ ಹಾಕೋದಕ್ಕಾಗಲ್ಲ. ಬಟ್ ಅರ್ಧ ಹಾಕ್ಬೋದು, ಅದಕ್ಕಿಂತ ಕಡಿಮೆ ಹಾಕ್ಬೋದು. ಬಟ್ ಅದೇ ಥರ 2 ಲೀಟರ್ ಕಂಟೈನರ್ ತಗೊಂಡಾಗ ಏನಾಗ್ಬೋದು, 2 ಲೀಟರ್ ಅದರ ಕೆಪಾಸಿಟಿ ಎಷ್ಟಿರುತ್ತೆ, ಈಗ 2 ಲೀಟರ್ ಇರುತ್ತೆ. ಓಕೆ, ಇದರ ಕೆಪಾಸಿಟಿ ಎಷ್ಟಿರುತ್ತೆ, ಈ ಕಂಟೈನರ್ದು 2 ಲೀಟರ್ ಇರುತ್ತೆ. ಇದರಲ್ಲಿ 2 ಲೀಟರ್ಸ್ ಅಷ್ಟು ವಾಟರ್ನ ಹಾಕಬಹುದು. ಓಕೆ, ವ್ಯಾಲ್ಯೂಮ್ ಬೇರೆ. ವ್ಯಾಲ್ಯೂಮ್ ಈಸ್ ದ ಲಿಕ್ವಿಡ್ ಕಂಟೈನ್ಸ್ ದ ಕಂಟೈನರ್. ಓಕೆ, ಲಿಕ್ವಿಡ್ಡು ಒಂದು ಕಂಟೈನರಲ್ಲಿ ಎಷ್ಟು ವಾಟರ್ ಇರುತ್ತೆ, ಮಿಲ್ಕ್ ಇರುತ್ತೆ ಅನ್ನೋದನ್ನು ನಾವು ಹೇಳೋದಕ್ಕೋಸ್ಕರ ವ್ಯಾಲ್ಯೂಮ್ನ ಯೂಸ್ ಮಾಡ್ತೀವಿ. ಬಟ್ ಕೆಪಾಸಿಟಿ ಏನು ಗೊತ್ತಾ, ಸೊ ಆ ಕಂಟೈನರ ಕೆಪಾಸಿಟಿ ಎಷ್ಟಿರುತ್ತೆ, 1 ಲೀಟರ್ ಇರುತ್ತೋ 2 ಲೀಟರ್ ಇರುತ್ತೋ ಅದನ್ನು ನಾವು ಏನಂತ ಕರಿತೀವಿ, ಕೆಪಾಸಿಟಿ. ಅಂದರೆ ಅದು ಎಷ್ಟು ಹೋಲ್ಡ್ ಮಾಡುತ್ತೆ ವಾಟರ್ನ ಅನ್ನೋದನ್ನು ನಾವು ಏನಂತೀವಿ, ಕೆಪಾಸಿಟಿ ಅಂತ ಕರಿತೀವಿ. ಓಕೆ, ಗೊತ್ತಾಯ್ತಾ. ದ ಕಂಟೈನರ್, ದ ಲಿಕ್ವಿಡ್, ದ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಹೋಲ್ಡ್ಸ್ ಇನ್ ಎ ಕಂಟೈನರ್ ಈಸ್ ಕಾಲ್ಡ್ ಕೆಪಾಸಿಟಿ. ಓಕೆ, ದ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಇನ್ ಎ ಕಂಟೈನರ್ ಈಸ್ ಕಾಲ್ಡ್ ವ್ಯಾಲ್ಯೂಮ್. ಓಕೆ, ಸೊ ಈಗ ಸೊ ಲೀಸ್ಟ್ ಕೆಪಾಸಿಟಿ ಯಾವುದು, ಈಗ ಗ್ಲಾಸ್ ತಾನೆ. ನಾನು ಇಲ್ಲಿ ಗ್ಲಾಸ್ ಅಂತ ಬರಿತಾ ಇದ್ದೀನಿ. ಓಕೆ, ಗ್ಲಾಸ್. ಸೆಕೆಂಡ್ ಒನ್, ದ ಆಬ್ಜೆಕ್ಟ್ ಆಫ್ ವೆರಿ ಹೈ ಕೆಪಾಸಿಟಿ, ತುಂಬ ಜಾಸ್ತಿ ಕೆಪಾಸಿಟಿ ಇರೋ ಆಬ್ಜೆಕ್ಟ್ ಯಾವುದು ಇದರಲ್ಲಿ, ಸಿಂಟೆಕ್ಸ್ ಅಲ್ವಾ, ಸಿಂಟೆಕ್ಸ್. ಸೊ ಸಿಂಟೆಕ್ಸ್ ಬರಿತಾ ಇದ್ದೀನಿ, ಸಿಂಟೆಕ್ಸ್. ಓಕೆ, ಥರ್ಡ್ ಒನ್, ದ ಆಬ್ಜೆಕ್ಟ್ ಹ್ಯಾವಿಂಗ್ ಗ್ರೇಟರ್ ಕೆಪಾಸಿಟಿ ದೆನ್ ದ ಪಾಟ್ ಆ್ಯಂಡ್ ಅಂದರೆ ಪಾಟ್ಗಿಂತ ಗ್ರೇಟರ್ ಕೆಪಾಸಿಟಿ ಇರೋ ಆಬ್ಜೆಕ್ಟ್ ಯಾವುದು ಇದರಲ್ಲಿ, ಪಾಟ್ಗಿಂತ ಗ್ರೇಟರ್ ಕೆಪಾಸಿಟಿ ಇರಬೇಕು. ಸೊ ಪಾಟ್ಗಿಂತ ಜಾಸ್ತಿ ಯಾವುದು, ಸಿಂಟೆಕ್ಸು ಮತ್ತು ವಾಟರ್ ಕಂಟೈನರ್ ಅಲ್ವಾ. ಸೊ ಸಿಂಟೆಕ್ಸ್ ಮತ್ತು ವಾಟರ್ ಕಂಟೈನರ್ ಆ್ಯಂಡ್ ವಾಟರ್ ಕಂಟೈನರ್. ಓಕೆ, ಸಿಂಟೆಕ್ಸ್ ಮತ್ತು ವಾಟರ್ ಕಂಟೈನರ್. Objects having capacity more than the bottle and less than the pot. ಬಾಟಲ್ಗಿಂತ ಜಾಸ್ತಿ ಇರಬೇಕು, ಲೆಸ್ ದೆನ್ ದ ಪಾಟ್ ಇರಬೇಕು. ಬಾಟಲ್ಗಿಂತ ಜಾಸ್ತಿ, ಲೆಸ್ ದೆನ್ ದ ಪಾಟ್ ಅಂದರೆ ಜಗ್ ಅಲ್ವಾ. ಸೊ ಜಗ್, ಜಗ್. ನೆಕ್ಸ್ಟ್ ಫಿಫ್ತ್, ಆಬ್ಜೆಕ್ಟ್ ಹ್ಯಾವಿಂಗ್ ಕೆಪಾಸಿಟಿ ಲೆಸ್ ದೆನ್ ದ ಟ್ಯಾಂಕ್ ಆ್ಯಂಡ್ ಮೋರ್ ದೆನ್ ದ ಪಾಟ್. ಪಾಟ್ಗಿಂತ ಜಾಸ್ತಿ ಆ್ಯಂಡ್ ದ ಕೆಪಾಸಿಟಿ ಲೆಸ್ ದೆನ್ ದ ಟ್ಯಾಂಕ್ ಆ್ಯಂಡ್ ಮೋರ್ ದೆನ್ ದ ಪಾಟ್. ಇದಕ್ಕಿಂತ ಕಡಿಮೆ ಇರಬೇಕು, ಮೋರ್ ದೆನ್ ದ ಪಾಟ್. ಪಾಟ್ಗೆ ಕಂಪೇರ್ ಮಾಡಿಕೊಂಡ್ರೆ ಗ್ರೇಟರ್ ಆಗಿರಬೇಕು, ಸಿಂಟೆಕ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಲೆಸ್ಸರ್ ಆಗಿರಬೇಕು. ಯಾವುದಿದು, ವಾಟರ್ ಕಂಟೈನರ್. ವಾಟರ್ ಡ್ರಮ್ ಅಂತಲೂ ಬರಿಬಹುದು, ವಾಟರ್ ಕಂಟೈನರ್ ಅಂತಲೂ ಬರಿಬಹುದು. ಓಕೆ, ವಾಟರ್ ಕಂಟೈನರ್. ಓಕೆ, ವಾಟರ್ ಕಂಟೈನರ್. ಆಬ್ಜೆಕ್ಟ್ ಹ್ಯಾವಿಂಗ್ ಕೆಪಾಸಿಟಿ ಮೋರ್ ದೆನ್ ದ ಟಂಬ್ಲರ್ ಆ್ಯಂಡ್ ಲೆಸ್ ದೆನ್ ದ ಮಗ್. ಓಕೆ, ಇಲ್ಲಿ ಟಂಬ್ಲರ್ ಇಲ್ಲ, ಮಗ್ಗೆ ಇರೋದು. ಹಾಗಾಗಿ ಯಾವುದಾಗುತ್ತೆ, ಆಬ್ಜೆಕ್ಟ್ ಹ್ಯಾವಿಂಗ್ ಕೆಪಾಸಿಟಿ ಮೋರ್ ದೆನ್ ದ ಟಂಬ್ಲರ್ ಆ್ಯಂಡ್ ಲೆಸ್ ದೆನ್ ದ ಮಗ್ ಈಸ್ ಯಾವುದಾಗುತ್ತೆ, ಸೊ
ವಾಟರ್ ಬಾಟಲ್ ಆಗುತ್ತೆ. ಮಗ್ ಇಲ್ಲ, ಸೊ ಅಲ್ಲಿ ನಮಗೆ ಟಂಬ್ಲರ್ ಕೊಟ್ಟಿಲ್ಲ, ಟಂಬ್ಲರ್ನ ನಾವು ಇಮ್ಯಾಜಿನ್ ಹಾಗೆ ಟಂಬ್ಲರ್ ಇದೆ ಅಂದ್ಕೊಂಡು ನಾವು ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಬರಿಬೇಕು. ಯಾವುದಾಗುತ್ತೆ ಅದು ವಾಟರ್ ಬಾಟಲ್ ಆಗುತ್ತೆ. ಅಂದರೆ ಆಬ್ಜೆಕ್ಟ್ ಹ್ಯಾವಿಂಗ್ ಕೆಪಾಸಿಟಿ ಮೋರ್ ದೆನ್ ದ ಟಂಬ್ಲರ್, ಟಂಬ್ಲರ್ಗಿಂತ ಜಾಸ್ತಿ, ಆ್ಯಂಡ್ ಲೆಸ್ ದೆನ್ ದ ಮಗ್, ಮಗ್ಗಿಂತ ಕಡಿಮೆ. ಯಾವುದಿರೋದಿಲ್ಲಿ ಬಾಟಲೇ ತಾನೆ, ಸೊ ಬಾಟಲೇ ಅಲ್ವಾ, ಸೊ ಬಾಟಲ್, ವಾಟರ್ ಬಾಟಲ್. ಸೊ 6th one ವಾಟರ್ ಬಾಟಲ್. ಓಕೆ, ಸೊ ಗೊತ್ತಾಯ್ತಲ್ವಾ? ದ ಆಬ್ಜೆಕ್ಟ್ ಆಫ್ ಲೀಸ್ಟ್ ಕೆಪಾಸಿಟಿ ಈಸ್ ಗ್ಲಾಸ್, ದ ಆಬ್ಜೆಕ್ಟ್ ವೆರಿ ಹೈ ಕೆಪಾಸಿಟಿ ಈಸ್ ಸಿಂಟೆಕ್ಸ್, the object having greater capacity than the pot, potಗಿಂತ ಜಾಸ್ತಿ ಯಾವುದಿದೆ, ಸೊ ಸಿಂಟೆಕ್ಸ್ ಮತ್ತು ವಾಟರ್ ಕಂಟೈನರ್. ಓಕೆ, ನೆಕ್ಸ್ಟ್ ದ ಆಬ್ಜೆಕ್ಟ್ ಹ್ಯಾವಿಂಗ್ ಕೆಪಾಸಿಟಿ ಮೋರ್ ದೆನ್ ದ ಬಾಟಲ್, ಬಾಟಲ್ಗಿಂತ ಮೋರ್ ಆಗಿರಬೇಕು, ಆ್ಯಂಡ್ ಲೆಸ್ ದೆನ್ ಪಾಟ್, ಆ್ಯಂಡ್ ಲೆಸ್ ದೆನ್ ಪಾಟ್ ಯಾವುದು, ಸೊ ಅದು ಜಗ್ ಆಗಿದೆ. ಓಕೆ, ಮಗ್ ಅಥವಾ ಜಗ್. ನೆಕ್ಸ್ಟ್ ದ ಆಬ್ಜೆಕ್ಟ್ ಹ್ಯಾವಿಂಗ್ ಕೆಪಾಸಿಟಿ ಲೆಸ್ ದೆನ್ ದ ಟ್ಯಾಂಕ್, ಟ್ಯಾಂಕ್ಗಿಂತ ಕಡಿಮೆ, ಪಾಟ್ಗಿಂತ ಜಾಸ್ತಿ ಯಾವುದು, ವಾಟರ್ ಕಂಟೈನರ್. ಓಕೆ, ವಾಟರ್ ಕಂಟೈನರ್. ನೆಕ್ಸ್ಟ್ ದ ಆಬ್ಜೆಕ್ಟ್ ಹ್ಯಾವಿಂಗ್ ಕೆಪಾಸಿಟಿ ಮೋರ್ ದೆನ್ ದ ಟಂಬ್ಲರ್, ಅಂದರೆ ಟಂಬ್ಲರ್ ಇಲ್ಲ ಇಲ್ಲಿ, ಟಂಬ್ಲರ್ಗಿಂತ ಜಾಸ್ತಿ ಅಂದರೆ ಗ್ರೇಟರು. ಲೆಸ್ ದೆನ್ ದ ಮಗ್, ಲೆಸ್ ದೆನ್ ದ ಮಗ್ ಮೀನ್ಸ್ ಯಾವುದಿರೋದಿಲ್ಲಿ ಬಾಟಲ್. ಸೊ ಈ ಥರ ನಾನು ಆ ಕೆಪಾಸಿಟೀಸ್ನ ನೋಡಿಕೊಂಡು ಸೊ ಆನ್ಸರನ್ನು ಬರೆದಿದ್ದೀನಿ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.